ಎಷ್ಟು ನೆಗೆಟಿವ್ ಮಾಡ್ತಿರೋ ಮಾಡಿ, ನಾವು ಸ್ಟ್ರಾಂಗ್ ಆಗ್ತೀವಿ. ಕಾಮೆಂಟ್ ಹೊಡೆಯೋರಿಗೆ ಸತೀಶ್ ತಿರುಗೇಟು. ನೀನಾಸಂ ಸತೀಶ್ ಮತ್ತೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಡೈರೆಕ್ಟರ್ ಮಹೇಶ್ ಕುಮಾರ್ ಅವರನ್ನ ಟ್ರೋಲ್ ಮಾಡೋರ ವಿಚಾರ ಸಿಟ್ಟಾಗಿದ್ದಾರೆ. ನೆಗೆಟಿವ್ ಕಾಮೆಂಟ್ ಹಾಕೋರ ವಿರುದ್ಧವೂ ಬೇಸರ ಮಾಡಿಕೊಂಡಿದ್ದಾರೆ. ನೀವು ಇದ್ರೇನೆ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೇವೆ ಅಂತಲೂ ಹೇಳಿದ್ದಾರೆ. ಅಯೋಗ್ಯ 2 ಚಿತ್ರದ ಅಣ್ಣ ಬಂದ್ರೆ ಹಾಡಿನ ರಿಲೀಸ್ ಈವೆಂಟ್ ಅಲ್ಲಿ ಸತೀಶ್ ಮತ್ತೆ ಸೀರಿಯಸ್ ಆಗಿದ್ದಾರೆ. ಇವರ ಮಾತುಗಳ ವಿವರ ಎಲ್ಲಿದೆ ನೋಡಿ. ಸತೀಶ್ ನೀನಾಸಂ ಅವರಿಗೆ ನೆಗೆಟಿವ್ ಮಾಡೋರ ಬಗ್ಗೆ ತುಂಬಾನೇ ಬೇಸರವಿದೆ. ಸಿನಿಮಾ ಹಾಡನ್ನ ಹಾಕಿ 5 ನಿಮಿಷವೂ ಆಗಿರೋದಿಲ್ಲ, ಅಷ್ಟರಲ್ಲಿಯೇ ನೆಗೆಟಿವ್ ಕಾಮೆಂಟ್ ಬರ್ತಾನೆ ಇರ್ತವೆ. ತಪ್ಪಿದ್ದರೆ ಕಾಮೆಂಟ್ ಮಾಡಲಿ, ಅದನ್ನ ಒಪ್ಪಿಕೊಳ್ಳೋಣ. ಆದ್ರೆ ನೆಗೆಟಿವ್ ಮಾಡೋರಿಗೆ ಏನು ಹೇಳೋಣ? ಬರೀ ಅದನ್ನ ಮಾಡೋರಿಗೆ ಏನು ಹೇಳೋದು? ಅವರು ಅದೆಷ್ಟು ನೆಗೆಟಿವ್ ಕಾಮೆಂಟ್ ಮಾಡ್ತಾರೋ ಅಷ್ಟು ನಾವು ಇನ್ನಷ್ಟು ಗಟ್ಟಿ ಆಗ್ತೀವಿ ಅಂತಲೇ ಸತೀಶ್ ನೀನಾಸಂ ಹೇಳಿಕೊಂಡಿದ್ದಾರೆ. ಡೈರೆಕ್ಟರ್ ಮಹೇಶ್ ಕುಮಾರ್ ಬಗ್ಗೆನೂ ಸತೀಶ್ ಮಾತನಾಡಿದ್ದಾರೆ. ಮಹೇಶ್ 10 ವರ್ಷಗಳ ಸಿನಿಮಾ ಕಲ್ತುಕೊಂಡಿದ್ದಾರೆ. 15 ವರ್ಷ ಇಂಡಸ್ಟ್ರಿಯಲ್ಲಿ ಮಣ್ಣು ಹೊತ್ತಿದ್ದಾರೆ. ಆದ್ರೆ ಏನೋ ತಪ್ಪು ಮಾತನಾಡಿದ್ದಾರೆ ಅಂತ ಟ್ರೋಲ್ ಮಾಡ್ತಾನೆ ಇದ್ದಾರೆ. ಆದಷ್ಟು ಸರಿ ಹೇಳಿ, ಕಷ್ಟಪಟ್ಟವನಿಗೆ ಈ ರೀತಿ ಟ್ರೋಲ್ ಮಾಡಿದ್ರೆ ಹೇಗೆ ಅನ್ನೋದನ್ನ ಸತೀಶ್ ಒತ್ತಿ ಹೇಳಿದ್ದಾರೆ. ಈ ಹಿಂದಿನ ಮುದ್ದುಲಕ್ಷ್ಮಿ ಹಾಡಿನ ಈವೆಂಟ್ ಅಲ್ಲಿ ಸತೀಶ್ ಸ್ಟ್ರಾಂಗ್ ಆಗಿಯೇ ಮಾತನಾಡಿದ್ರು. ಇದರಿಂದ ಕೆಲವು ನಿರ್ಮಾಪಕರಿಗೆ ಬೇಸರ ಕೂಡ ಆಗಿತ್ತು. ನಿರ್ಮಾಪಕರ ಸಂಘದಿಂದ ನಡೆದ ಪ್ರೆಸ್ ಮೀಟ್ಗೆ ಹೋಗಿ ಸತೀಶ್ ಕ್ಷಮೆ ಕೇಳಿದ್ದು ಆಯ್ತು. ಆದ್ರೆ ಇದೇ ವಿಚಾರವನ್ನ ಅಣ್ಣ ಬಂದ್ರೆ ಹಾಡಿನ ರಿಲೀಸ್ ಈವೆಂಟ್ ಅಲ್ಲೂ ಸತೀಶ್ ನೆನಪಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಚೇತನ್ ಬಹದ್ದೂರ್ ಈ ಚಿತ್ರದ ಅಣ್ಣ ಬಂದ್ರೆ ಹಾಡನ್ನ ಬರೆದಿದ್ದಾರೆ. ಇವರು ರಿಲೀಸ್ ಈವೆಂಟ್ಗೆ ಬಂದಿದ್ರು. ಇವರು ತಮ್ಮ ಬೇಸರ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಪ್ರೆಸ್ ಮೀಟ್ ಗಳಿಗೆ ಬರೋಕೆ ಭಯ ಆಗುತ್ತದೆ. ಪ್ರಶ್ನೆಗಳು ಬಾಣದ ತರವೇ ಇರುತ್ತವೆ. ನಮ್ಮದು ಏನೇ ತಪ್ಪಿದ್ದರೂ ತಿದ್ದಿ ತೀಡಿ ಬಿಡಿ. ಕನ್ನಡ ಸಿನಿಮಾ ರಂಗದ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತೇ ಇದೆ. ಎಲ್ಲರೂ ತಪ್ಪು ಮಾಡ್ತಾರೆ, ನಮ್ಮಿಂದಲೂ ತಪ್ಪಾಗುತ್ತೆ. ಆದ್ರೆ ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಅಂತಲೇ ಚೇತನ್ ಕುಮಾರ್ ಮಾಧ್ಯಮಗಳಿಗೆ ಕೇಳಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಹಾಡು ಬಿಡುಗಡೆಯಾಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ. ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನ್ ಹಂಗಿದ್ಯಾ ನೋಡಕ್ಕೆ, ನೀನ್ ಹಿಂಗಿದ್ಯಾ, ನೀನ್ ಹೀರೋನೇ ಎಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀನ್ ಹೀರೋನೇ ಅಲ್ಲ, ನೀನ್ ನೋಡಕ್ ಚೆನ್ನಾಗೇ ಇಲ್ಲ, ನೀನ್ ಹಂಗೆ ಹಿಂಗೆ ಸಾವಿರ ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮನಿದ್ದಾರೆ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಮೆಂಟ್ ಹಾಕಿ ನನಗೆ ಬೆಳೆಸ್ತವ್ರು ಅವರೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ, ಹಂಗಿದ್ದೀನಾ, ಇರೋ ಹಂಗಾರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಚೆನ್ನಾಗಿಲ್ವಾ ಡ್ಯಾನ್ಸು, ಚೆನ್ನಾಗಿ ಮಾಡಿಲ್ವಾ, ಇರೋ ಹಂಗಿರೋ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ತಿದ್ರು. ನಿಮ್ಗೆ ಗೊತ್ತು, ನಾನು ಬರ್ತಾನೆ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತಾನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ತೆಗಿರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್ ಏನೋ. ಪ್ರತಿ ಶಾರ್ಟ್ಗೂ ಹೇಳಂಗ್ ಬಂದು ನನಗೆ ಹಿಂಗೆ ಬರಲೇಬೇಕು ಸರ್, ಹಿಂಗೆ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗಲೂ ಹಂಗೆ ಇದ್ದವನಲ್ಲ ಬದುಕಲ್ಲಿ. ನಾನು ಮುಂದೆ ಪ್ರೆಸ್ ಮೀಟಿಗೆ ಬಂದ್ರೆ ಮಾತಾಡಲ್ಲ. ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳ್ಕಳಿಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಾಗ್ತಾ ಇರಿ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು.